ಗಂಗಾವತಿ ನಗರದ ಹೊಸಳ್ಳಿ ರಸ್ತೆಯಲ್ಲಿರುವ ಶ್ರೀ ಕನಕದಾಸರ ವೃತ್ತದಲ್ಲಿ ದಿವಂಗತ ಮಾಜಿ ಸಚಿವ ಶಾಸಕ ಎಚ್.ವೈ. ಮೇಟಿಯವರ ನುಡಿ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ 5 ದಶಕಗಳಿಗೂ ಹೆಚ್ಚು ರಾಜಕೀಯ ಅಧಿಕಾರದಲ್ಲಿದ್ದ ಎಚ್.ವೈ. ಮೇಟಿಯವರು ಎಂದಿಗೂ ಆಸ್ತಿ ಸ್ವಾರ್ಥ ರಾಜಕೀಯ ಮಾಡದೆ ಜನಸಾಮಾನ್ಯರ ರಾಜಕಾರಣಿಯಾಗಿ ಜೀವನ ನಡೆಸಿದ್ದರು. ಅವರ ನಿಧನ ಅಹಿಂದ ವರ್ಗದ ಜನರಿಗೆ ಅಪಾರ ಹಾನಿಯುಂಟು ಮಾಡಿದೆ ಎಂದು ಶ್ರೀ ಕನಕದಾಸ ಕುರುಬರ ಸಂಘದ ತಾಲೂಕು ಅಧ್ಯಕ್ಷ ವಿಠಲಾಪುರ ಯಮನಪ್ಪ ಹೇಳಿಕೆಯನ್ನ ನೀಡಿದರು. ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅಪ್ಪಟ ಅಭಿಮಾನಿಯಾಗಿದ್ದ ಮೇಟಿಯವರು ಸಿದ್ದರಾಮಯ್ಯನವರನ್ನು ಜೆಡಿಎಸ್ನಿಂದ ಉಚ್ಚಟಿಸಿದ ಸಂದರ್ಭದಲ್ಲಿ ಅವರ ಜೊತೆ ಜೆಡಿಎಸ್ನಿಂದ ಹೊರಗೆ ಬಂದು ಎಬಿಪಿ-ಜೆಡಿ ಪಕ್ಷವನ್ನು ಕಟ್ಟುವಲ್ಲಿ ಮಹತ್ವದ ಪಾತ್ರ ವಹಿಸುವ ಜೊತೆಗೆ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆಯಲ್ಲಿ ಎಬಿಪಿ-ಜೆಡಿ ಪಕ್ಷದ ಅಧಿಕ ಸದಸ್ಯರು ಗೆಲ್ಲುವಂತೆ ಮಾಡಿ ಸಿದ್ದರಾಮಯ್ಯನವರ ಶಕ್ತಿ ವೃದ್ಧಿಸಿದ್ದರು. ನಂತರ ಸಿದ್ದರಾಮಯ್ಯ ಕಾಂಗ್ರೆಸ್ಗೆ ಹೋದ ತಕ್ಷಣ ಮೇಟಿಯವರು ಕಾಂಗ್ರೆಸ್ ಸೇರ್ಪಡೆಯಾದರು. ಜೊತೆಗೆ ಬಾಗಲಕೋಟೆ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಶ್ರಮಿಸಿದರು. ಅರಣ್ಯ ಸಚಿವರಾಗಿ ಮತ್ತು ಅಬಕಾರಿ ಸಚಿವರಾಗಿ ಹಲವು ಮಹತ್ವದ ಕಾರ್ಯ ಮಾಡಿದರು. ಅವರ ವಿರೋಧಿಗಳು ಅವರ ಹೆಸರು ಕೆಡಿಸಿದರು. ಆ ನಂತರ ಕೂಡ ಚುನಾವಣೆಯಲ್ಲಿ ಬಾಗಲಕೋಟೆ ಜಿಲ್ಲೆಯ ಜನರು ಮೇಟಿಯವರನ್ನು ಚುನಾವಣೆಯಲ್ಲಿ ಗೆಲ್ಲಿಸುವ ಮೂಲಕ ವಿರೋಧಿಗಳ ಷಡ್ಯಂತ್ರವನ್ನು ಹೊಡೆದು ಹಾಕಿದರು. ಅವರ ಮಗಳು ಬಾಯಕ್ಕ ಕೂಡ ಜನಪ್ರಿಯ ರಾಜಕಾರಣಿಯಾಗಿ ತಂದೆಯ ಕಾರ್ಯ ಮುಂದುವರಿಸಬೇಕಿದೆ ಎಂದರು. ಈ ಸಂದರ್ಭದಲ್ಲಿ ಅಶೋಕ ಗೌಡ, ಶರಣೇಗೌಡ ಮತ್ತು ಸಣ್ಣಕ್ಕಿ ನೀಲಪ್ಪ ಮತ್ತು ಕೆ. ನಾಗೇಶಪ್ಪ, ಸಿದ್ದಲಿಂಗನಗೌಡ, ಹುಲಿ ಹೈದರ್ ಹಾಗೂ ಹನುಮಂತಪ್ಪ, ಬಿಂಗಿ ವೆಂಕಟೇಶ್, ಅನಿಲ ಅಡ್ಡಿಶಾಮಣ್ಣ, ಕೆ. ತಿರುಕಪ್ಪ, ಗೀತಾ ವಿಕ್ರಮ್, ಹೊಸಳ್ಳಿ ವಿರೂಪಾಕ್ಷಪ್ಪ ಮತ್ತು ಮೋರಿ ದುರ್ಗಪ್ಪ, ಡ್ಯಾಗಿ ರುದ್ರೇಶ್ ಮತ್ತು ಶಿವಬಸಪ್ಪ, ಬಿ. ಶರಣಪ್ಪ, ಹೊಸಳ್ಳಿ ನಾಗಪ್ಪ ಮತ್ತು ಬಸವರಾಜ, ಮಂಜುನಾಥ ದೇವರಮನೆ, ನೀಲಪ್ಪ ಮತ್ತು ಕಂಪ್ಲಿ ಬೆಟ್ಟಪ್ಪ, ಉಪನ್ಯಾಸಕರಾದ ತಾಯಪ್ಪ ಮರ್ಚೇಡ್, ಶ್ರೀಶೈಲ ಯಾದಗಿರಿ ಸೇರಿದಂತೆ ಕುರುಬರ ಸಮಾಜದವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ವರದಿ ಶರಣಪ್ಪ ಗಂಗಾವತಿ, ಎನ್ಕೆಎಸ್ ಟಿವಿ, ಕೊಪ್ಪಳ. ನಮ್ಮ ಸಮಾಜದ ಹಿರಿಯರು ಹಾಗೂ ಮಾಜಿ ಸಚಿವರು 4 ಸಲ ಶಾಸಕರು ಮತ್ತು MP ಆಗಿ ನಮ್ಮ ರಾಜ್ಯ ಸಚಿವ ಸಂಪುಟದ ಸಚಿವರಾಗಿ ಕಾರ್ಯನಿರ್ವಹಿಸಿ 84ನೇ ವರ್ಷದಲ್ಲಿ ಇವತ್ತು ದೈವಾಧೀನ ಹೇಳೋದಕ್ಕೆ ನಮಗೆ ಭಾಳ ಅನಿಸ್ತಾ ಇದೆ. ಅವರ ಆತ್ಮಕ್ಕೆ ದೇವರು ಶಾಂತಿ ಕೊಡಲಿ. ಅವ್ರ ಮನೆ ತುಂಬ ಅವ್ರ ಮನೆಯ ಎಲ್ಲ ಸದಸ್ಯರಿಗೂ ಕೂಡ ದೇವರು ಭಗವಂತ ಆತ್ಮಕ್ಕೆ ಶಾಂತಿಯನ್ನು ಕೊಡಲಿ ಅಂತ ಮಾತನ್ನು ಹೇಳಿ ಬಾಗಲಕೋಟೆ ಜಿಲ್ಲೆಯ ನಮ್ಮ ಹಾಲುಮತ ಸಮಾಜದ ಮುಖಂಡರು ಆಗಿರ್ತಕ್ಕಂಥ ಎಚ್.ವೈ. ಮೇಟಿಯವರು ಬಾಗಲಕೋಟೆ ಜಿಲ್ಲೆಯಲ್ಲಿ 5 ಬಾರಿ ಶಾಸಕರಾಗಿ 2 ಬಾರಿ ಸಚಿವರಾಗಿ 1 ಬಾರಿ ಬಾಗಲಕೋಟೆಯ ಸಂಸದರಾಗಿ ನಿನ್ನೆ ತಾನೇ ನಮ್ಮ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳವರು ಭಾಳ ಆಪ್ತರಾಗಿರ್ತಕ್ಕಂಥ ಎಚ್.ವೈ. ಮೇಟಿಯವರು ನಿನ್ನೆ ನಿಧನ ಹೊಂದಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ಅವರ ಕುಟುಂಬಕ್ಕೆ ದುಃಖವನ್ನು ಮರೆಯಲು ಶಕ್ತಿ ಕೊಡಬೇಕಂತ ದೇವರಲ್ಲಿ ಕೇಳಿಕೊಳ್ಳುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನಿನ್ನೆ ದಿನ ಮಾಜಿ ಶಾಸಕರು, ಸಂಸದರು ಆಗಿರ್ತಕ್ಕಂಥ ಮತ್ತು ನನ್ನ ಹತ್ತಿರ ಸಂಬಂಧಿಯಾಗಿರ್ತಕ್ಕಂಥ ಎಚ್.ವೈ. ಮೇಟಿ ಸಾಹೇಬರು ನಿನ್ನೆ ನಿಧನ ಹೊಂದಿದ್ದು ನಮ್ಮ ಸಮಾಜಕ್ಕೆ ತುಂಬಲಾರದಂಥ ನಷ್ಟ ಆಗಿದೆ. ಅದರ ಜೊತೆಗೆ ನಮ್ಮ ಸಮಾಜದ ಮುಖಂಡರು ಇಂದು ಎಲ್ಲರೂ ಸೇರಿ ಅವರಿಗೆ ಭಾವಪೂರ್ವಕ ಸಂತಾಪವನ್ನು ಅರ್ಪಿಸಿ ಅವರ ಕುಟುಂಬಸ್ಥರಿಗೆ ಸದಸ್ಯರಿಗೆ ಎಲ್ಲರಿಗೂ ಧೈರ್ಯವನ್ನು ಕೊಡಲಿ ಭಗವಂತ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಹಾಗೂ ಅವರು ಸಿದ್ದರಾಮಯ್ಯನವರ ಆಪ್ತರಾಗಿ ಅವ್ರ ಜೊತೆಗೆ ಯಾವಾಗಲೂ ಗುರುಸಿಕೊಂಡಿರ್ತಕ್ಕಂಥವ್ರು, ಸಮಾಜದ ಬಗ್ಗೆ ಕಳಕಳಿ ಹೊಂದಿರತಕ್ಕಂಥವ್ರು, ಬಾಗಲಕೋಟೆ ಜಿಲ್ಲೆಯಲ್ಲಿ ಎರಿಷ್ಟು ಹೋರಾಟದಾಗ ಭಾಳ ಮುಂದಾಳತ್ವವನ್ನು ಹೋರಾಟವನ್ನು ಮಾಡ್ಕೊಂತ ಬಂದಿರತಕ್ಕಂಥವ್ರು ಮತ್ತು ಬಾಗಲಕೋಟೆ ಜಿಲ್ಲೆ, ಬಿಜಾಪುರ ಜಿಲ್ಲೆ, ಬೆಳಗಾವಿ ಜಿಲ್ಲೆ ತುಂಬಂಥ ಸಾಕಷ್ಟು ಒಂದು ಸಮಾಜ ಪರವಾಗಿ, ಅಹಿಂದ ಪರವಾಗಿ ಸಾಕಷ್ಟು ಹೋರಾಟ ಮಾಡಿರ್ತಕ್ಕಂಥ ಮಹಾನ್ ವ್ಯಕ್ತಿ. ಇಂಥವರು ನಾವು ಕಳ್ಕೊಂಡು ನಮ್ಮ ಸಮಾಜ ಭಾಳ ದುಃಖಿತರವಾಗಿದೆ. ಇದೇ ರೀತಿಯಾಗಿ ಈ ಥರ ಅನುಭವ ಆಗಿರೋದ್ರಿಂದ ಮುಂದೆ ಅವರು ಕುಟುಂಬಸ್ಥರಿಗೆ ಧೈರ್ಯ ಮತ್ತು ಶಾಂತಿ ಕೊಡಲಿ ಭಗವಂತ ಅಂತೇಳಿ ಜೈ ಕನ್ನಡ. ಹಿರಿಯ ಮುಖಂಡರಾದ ಶ್ರೀ ಎಚ್.ವೈ. ಮೇಟಿ ಸಾಹೇಬರು 4 ಸಲ MLA ಮತ್ತು 1 ಸಲ MP ಆಗಿ ನಮ್ಮ ಸಮಾಜದಲ್ಲೇ ಹಿರಿಯ ರಾಜಕೀಯ ಮುಖಂಡರು ತಪ್ಪಾಗಲಿಕ್ಕಿಲ್ಲ. ಆಮೇಲೆ ಅವರು ನಮ್ಮ ಸಿದ್ದರಾಮಯ್ಯಗೆ ಭಾಳ ಆತ್ಮೀಯರು. ಸಿದ್ದರಾಮಯ್ಯ ಎಲ್ಲಿರ್ತಾರಂದ್ರೆ ಅವ್ರು ಅಲ್ಲಿರ್ತಾರೆ. ಅಂಥ ಒಂದು ನಿಷ್ಠಾವಂತರು ಇವತ್ತು ದೈವಾಧೀನರಾಗಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಅಂತ ಹೇಳ್ತೀನಿ. ಸಮಾಜದ ರಾಜ್ಯ ನಾಯಕರಾಗಿರ್ತಕ್ಕಂಥ ಎಚ್.ವೈ. ಮೇಟಿ ಅವರು
ನಿನ್ನೆ ತಾನೇ ನಮ್ಮ ನಿಮ್ಮೆಲ್ಲ ಅಗಲಿದ್ದಾರೆ. ಈ ದುಃಖದ ಸಂಗತಿಯಲ್ಲಿ ಅವರ ಕುಟುಂಬಕ್ಕೂ ಅವ್ರ ಹಿತೈಷಿಗಳಿಗೂ ದೇವರು ದುಃಖ ಪಡಿಸುವಂಥ ಶಕ್ತಿ ಕೊಡಲ. ಸನ್ಮಾನ್ಯ ಎಚ್ ವೈ ಮೇಟಿ ಅವರು ಗುಳೇದಗುಡ್ಡ ಮತ್ತು ಬಾಗಲಕೋಟೆ ಶಾಸಕರಾಗಿ 4 ಬಾರಿ ಶಾಸಕರು, ಒಂದು ಸಲ ಸಂಸದರಾಗಿ ಇವತ್ತು ಜನಪ್ರಿಯ. ಅವರು ಸಚಿವರು ಕೂಡ ಆಗಿದ್ದರು. ಅದರ ಜೊತೆಗೆ ಸಿದ್ದರಾಮಯ್ಯನವರ ಆತ್ಮೀಯರು ಮತ್ತು ಭಾಳ ಸಮಾಜದ ಬಗ್ಗೆ ಎಲ್ಲ ವರ್ಗದವರ ಬಗ್ಗೆ ಕಳಕಳಿ ಉಂಟು. ಅವರು ಇವತ್ತು ನಮ್ಮನ್ನು ಅಗಲಿರೋದು ನಮ್ಮ ಸಮಾಜಕ್ಕೂ ಮತ್ತು ರಾಜ್ಯಕ್ಕೂ ತುಂಬ ನಷ್ಟ ಆಗಿದೆ. ಅದಕ್ಕಾಗಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ದುಃಖವನ್ನು ಮರೆಯಲು ಅವರ ಕುಟುಂಬಕ್ಕೆ ಭಗವಂತ ಶಕ್ತಿ ಕೊಡಲಂತ ಹೇಳಿ ನನ್ನ 2 ಮಾತು. ಎಚ್ ವೈ ಮೇಟಿ ಅವರು ತೀರ್ಕೊಂಡ ದಿವಸ, ಯಾಕಂದರೆ ನಮ್ಮ ಕುರುಬ ಸಮಾಜದಲ್ಲಿ ಅತಿ ಉನ್ನತ ಸ್ಥಾನದಲ್ಲಿದ್ದು ಸಿದ್ದರಾಮಯ್ಯ ಜೊತೆಗೆ ಇರ್ತಿದ್ರು. ಆದರೂ ಭಾಳ ಸರದ ಸಜ್ಜನಿಕೆ ಅವರು. ಯಾಕಂದರೆ ಇಷ್ಟು ವರ್ಷ ಆದರೂ ಕೂಡ ಅವ್ರು ಸ್ವಂತ ಮನೆ ಕಟ್ಸಿಲ್ಲ, ಬರೀ ಪ್ಲಾಟ್ನಾಗೆ ಇದ್ದಾರೆ. ಈಗ ಬರೀ ಕೌನ್ಸ್ಲರ್ MLA ಇದ್ದಾರೆ, ಜಾಗ ತೊಗೊಂಡ್ರೆ ಮನೆ ಕಟ್ಸಿ ಹೊಲ ತೊಗೊಂಡೆ ಅಂತ ಮಾಡ್ತಾರೆ. ಇವರೇನೂ ಸಾಹಸಿಲ್ಲ, ಏನೂ ತೊಗೊಂಡಿಲ್ಲ. ಅವರು ಜನರ ಏಳಿಗೆಗೆ ದುಡಿದಿದ್ದಾರೆ. ಸಂಸದರು, ಶಾಸಕರು ಮತ್ತು ಈಗ ಬಾಗಲಕೋಟೆ ಜಿಲ್ಲೆಯ ಶಾಸಕರು ಇದ್ದಾರೆ. ಅವರಿಗೆ ಅಗಲಿದ್ದಕ್ಕೆ ನಮ್ಗೆ ಭಾಳ ದುಃಖ ಆಗಿದೆ. ನಮ್ಮ ಸಮಾಜದಲ್ಲಿ ಉನ್ನತ ಸ್ಥಾನ ಇದ್ದರು ಭಾಳ ಕಳ್ಕೊಳ್ತಾ ಇದ್ದೀವಿ. ಹಾಗಾಗಿ ಈಗ ಅವ್ರಿಗೆ ಶಾಂತಿ, ಆತ್ಮಕ್ಕೆ ಶಾಂತಿ ಕೊಡಬೇಕು. ಜಿಲ್ಲೆಯ ಹಿರಿಯ ಮುತ್ಸದ್ದಿ, ಸಮಾಜದ ಹಿರಿಯ ಮುಖಂಡರು, 4 ಬಾರಿ ಶಾಸಕರಾಗಿ, 1 ಬಾರಿ ಸಂಸದರಾಗಿ, ದೇವೇಗೌಡರ ಸಂಪುಟದಲ್ಲಿ ಅರಣ್ಯ ಸಚಿವರಾಗಿ, ಸಿದ್ದರಾಮಯ್ಯ ಸಚಿವ ಸಂಪುಟದಲ್ಲಿ ಅಬಕಾರಿ ಸಚಿವರಾಗಿ ಸುಮಾರು ಏನಪ್ಪ ಅಂದರೆ 45ರಿಂದ 50 ವರ್ಷ ರಾಜಕೀಯದಲ್ಲಿ ಅವರು ಜೀವನ ಕಾದಾರ. ಅಂಥ ಒಂದು ಹಿರಿಯ ರಾಜಕಾರಣ ಕಳ್ಕೊಂಡಿದ್ದು ನಮ್ಮ ಸಮಾಜದಲ್ಲಿ ದುಃಖ ಆಗ್ತಾಯಿದೆ. ಅವ್ರ ಕುಟುಂಬಕ್ಕೆ ಒಂದು ದುಃಖ ತುಂಬುವಂಥ ಶಾಂತಿ ಬರೆಸೋಂಥ ಶಕ್ತಿ ನೀಡಲಿ. ಸಮಾಜದ ಹಿರಿಯ ಧ್ವನಿಯರು, ಸದ್ದಿ ರಾಜಕಾರಣಿ, ಭಾಳ ಪ್ರಜ್ಞಾಶೀಲರಾಗಿರ್ತಕ್ಕಂಥ ಎಚ್ ವೈ ಮೇಟಿ ಸಾಹೇಬರು ನಿರಂತರವಾಗಿ ಇಡೀ ಅವರ ಜೀವನ, ಅರ್ಧ ಶತಮಾನಗಳಷ್ಟು ಜೀವನ ಅವರು ರಾಜಕೀಯದಲ್ಲೇ ಕಳೆದಂಥವ್ರು. ಇವತ್ತು ಸಮಾಜದಲ್ಲಿ ಏನಾದರೂ ಒಂದು ಸಣ್ಣ ಪುಟ್ಟ ಅಧಿಕಾರ ಸಿಕ್ಕರೆ ಇಡೀ ತಮ್ಮ ಮಕ್ಕಳು, ಮೊಮ್ಮಕ್ಕಳು, ಹೀಗೆ ಇಡೀ ತಮ್ಮ ವಂಶವನ್ನೇ ಉದ್ಧಾರ ಮಾಡಲಿಕ್ಕೆ ನಾವು ಬಂದಿವೇನ ಅನ್ನುವಂಥ ಪರಿಸ್ಥಿತಿಯಲ್ಲಿ ಶಾಸಕನಾಗಿ ಮತ್ತು ಮಂತ್ರಿಯಾಗಿ, ಮಾಜಿ ಮಂತ್ರಿಗಳಾಗಿ ಮತ್ತು ಸಂಸದರಾಗಿ ಇಷ್ಟೆಲ್ಲ ಅಪಾರವಾದ ರಾಜಕೀಯ ಅನುಭವನ ಹೊಂದಿದ್ದರೂ ಸಹ ಇವತ್ತಿಗೂ ಅವರು ಸ್ವಂತ ಮನೆಯನ್ನು ಸಹ ಇಟ್ಟುಕೊಳ್ಳದೆ ಅವರು ಏನಪ್ಪ ಅಂದರೆ ಇಹಲೋಕವನ್ನು ತ್ಯಜಿಸಿರ್ತಕ್ಕಂಥದ್ದು ರಾಜಕೀಯ ರಂಗದಲ್ಲಿ ಒಂದು ರೀತಿ ಏನಪ್ಪ ಅಂದರೆ ಆ ಮಾದರಿಯ ಒಂದು ಇದು ಅಂತ ನನಗೆ ಅನ್ನಿಸ್ತಾ ಇದೆ. ನಮ್ಮ ಆಲ್ಮತ ಸಮಾಜಕ್ಕೆ ಒಂದು ತುಂಬಲಾಗದ ನಷ್ಟ. ಏಕೆಂದರೆ ನಮ್ಮ ಸಮಾಜದ ಹಿರಿಯ ಜೀವಿ ಮತ್ತು ಸತತವಾಗಿ ಬಡವರಿಗೆ ಸಹಾಯ ಮಾಡುವಂಥ ವ್ಯಕ್ತಿ ನಾವು ಕಳ್ಕೊಂಡು ಇವತ್ತು ಭಾಳ ಎಲ್ಲ ದುಃಖಿತರಾಗಿದ್ದೇವೆ. ಅವರು ಎಂಥ ರಾಜಕಾರಣಿ ಅಂದರೆ ತಮಗೆ ಏನೂ ಆಚೆ ಬಯಸುವಂಥ ಏಕೈಕ ರಾಜಕಾರಣಿ ನಮ್ಮ ಎಚ್ ವೈ ಮೇಟಿ ಅವರು. ಇವತ್ತು ಅವರನ್ನು ನಾವು ಕಳೆದುಕೊಂಡು ಭಾಳ ದುಃಖಿತರಾಗಿದ್ದೇವೆ. ಅವರ ಕುಟುಂಬಕ್ಕೆ ಆ ಭಗವಂತ ಧೈರ್ಯ ತುಂಬಲೆಂದು ಕೇಳುತ್ತಾ, ಎಚ್ ವೈ ಮೇಟಿ ಅವರು ರಾಜ್ಯ ರಾಜಕಾರಣದ ಅಪರೂಪದ ಒಬ್ಬ ವ್ಯಕ್ತಿಯಾಗಿದ್ದಾರೆ. ಅವರು ಸಿದ್ದರಾಮಯ್ಯನವರ ಆಪ್ತ ಬಂಧುವಾಗಿ ಅವರು ಯಾವ ಪಕ್ಷದಲ್ಲಿರ್ತಾರೆ ಅಲ್ಲಿ ಹೋಗಿ ಅವರ ನಿಷ್ಠೆಯನ್ನು ಮೆರೆದಿದ್ದು. ಅವರು ಈ ಹಿಂದೆ ಜನತಾ ಪರಿವಾರದಲ್ಲಿದ್ದಾಗ ಮೇಟಿ ಅವರು ಜನತಾ ಪರಿವಾರದಲ್ಲಿದ್ದು ಬಾಗಲಕೋಟೆ ಸಂಸದರಾಗಿ ಆಯ್ಕೆಯಾದರು. ಜೊತೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಬಂದರು, ಕ್ಷಮಿಸಿ JDS ಪಕ್ಷದಲ್ಲಿದ್ದರು. JDS ಪಕ್ಷದಲ್ಲಿ ಅವ್ರನ್ನ ಹೊರಗಾಕಿದಾಗ ಅವ್ರ ಜೊತೆಗೆ ಮೇಟಿ ಅವರು ಬಂದು ಕಾಂಗ್ರೆಸ್ ಪಕ್ಷಕ್ಕಿದ್ದು ABPJDಯಲ್ಲಿ ಅತ್ಯಂತ ಅಧಿಕ ಸ್ಥಾನವನ್ನು ಗೆದ್ದು ಕಾಂಗ್ರೆಸ್ಗೆ ಹೋಗಿ ಕಾಂಗ್ರೆಸ್ನಲ್ಲಿ ಹಲವು ಬಾರಿ ಶಾಸಕರಾಗಿ, ಸಚಿವರಾಗಿ ಅವರು ಕೆಲಸ ಮಾಡಿದ್ದಾರೆ. ಅರಣ್ಯ ಸಚಿವರಾಗಿ ಅದ್ಭುತವಾದಂಥ ಕೆಲಸ ಮಾಡಿದ್ದಾರೆ. ಈ ವಾಚರ್ ಮತ್ತು ಗಾರ್ಡ್ ನೇಮಕಾತಿಯ ಸಂದರ್ಭದಲ್ಲಿ ಇವರ ಒಂದು ಕೊಡುಗೆ ಅಪಾರವಾಗಿದೆ. ಅವಾಗ ಬರೀ ನೇಮಕಾತಿ ಇವರು RFO ಮಾಡ್ತಿದ್ರು, ಆದರೆ ವಾಚರ್ ಗಾರ್ಡರ್ ಮಾಡಿದ್ದು ನೇಮಕ ನಿಯಮನ ಇವರೇ ಮಾಡಿದ್ರು. ಜೊತೆಗೆ ಇವರು ಅಬಕಾರಿ ಸಚಿವರಾಗಿದ್ದ ಸಂದರ್ಭದಲ್ಲಿ ಹಲವಾರು ಔಟ್ಲೆಟ್ಗಳನ್ನು MSILಗಳನ್ನು ಕೊಟ್ಟಿರ್ತಕ್ಕಂಥ ಕೀರ್ತಿ ಇವರು ಸಲ್ತದೆ. ಆದ್ದರಿಂದ
ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಗುರುತು ಬಿಟ್ಟು ಹೋಗ್ಬೇಕಂತೆ, ಹಾಗೆ ಗುರುತು ಬಿಟ್ಟು ಹೋಗಿದ್ದಾರೆ ಅವರು. ಅಷ್ಟು 5 ದಶಕಗಳ ರಾಜಕಾರಣದಲ್ಲಿ ಎಷ್ಟೆಷ್ಟೋ ಆಸ್ತಿ ಮಾಡ್ಕೋಬೋದಾಗಿತ್ತು. ಸರಳವಾಗಿರ್ತಕ್ಕಂಥ ವ್ಯಕ್ತಿ. ಬಾಗಲಕೋಟೆ ಜಿಲ್ಲೆಯ ತಿಮ್ಮಾಪುರದಲ್ಲಿ ಮಾತ್ರ ಒಂದು ಮನೆ ಬಿಟ್ಟರೆ ಮತ್ತೆ ಎಲ್ಲೂ ಇಲ್ಲ. ಶಾಸಕರ ಒಂದು ಕೋಟಾದಲ್ಲಿ ಬೆಂಗಳೂರಿನಲ್ಲಿ ನಿವೇಶನ ಬಿಟ್ಟರೆ ಮನೆ ಇಲ್ಲ ಅವರಿಗೆ. ಅಂಥ ಸರಳ ರಾಜಕಾರಣಿ ಅವರು. ನಮ್ಮ ಸಮಾಜದಲ್ಲಿ ಹುಟ್ಟಿದ್ದು ನಮಗೆಲ್ಲರಿಗೂ ಹೆಮ್ಮೆ ಇದೆ. ಇವತ್ತು ಅವರು ನಮ್ಮನ್ನು ಅಗಲಿದ್ದಾರೆ. ಅವರ ದುಃಖವನ್ನು ಸಹಿಸ್ತಕ್ಕಂಥ ಶಕ್ತಿ ಅವ್ರ ಕುಟುಂಬಕ್ಕೆ, ನಮ್ಮ ಸಮಸ್ತ ಸಮಾಜಕ್ಕೆ ಇರಲಿ ಅಂತ ಹೇಳಿ ಇವತ್ತು ನಾವು ನಮ್ಮ ಗಂಗಾವತಿಯ ಕನಕದಾಸ ಸರ್ಕಲಲ್ಲಿ ಎಲ್ಲ ಸಮಾಜದ ಮುಖಂಡರ ಸಮ್ಮುಖದಲ್ಲಿ ಅವರಿಗೆ ನುಡಿ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಾ ಇದ್ದೀವಿ.